ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಾಲ್ಮೀಕಿ ಹಗರಣದ ಪ್ರಕರಣ. ಈಗಾಗಲೇ ಈ ಪ್ರಕರಣದಲ್ಲಿ 2024ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾಗೇಂದ್ರ ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿದ್ರು. ಅದಾದ ಬಳಿಕ ಅವರು ಜೈಲಿಗೂ ಹೋದರು. ಈಗ ಜಾಮೀನ್ ಮೇಲೆ ಹೊರಗಡೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೆ ಸಂಪುಟ ವಿಸ್ತರಣೆ ಸಮಯದಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿರೋದಕ್ಕೆ ವಿಪಕ್ಷಗಳು ಕೆಂಡ ಕಾರ್ತಾ ಇದ್ದಾವೆ. ವಿಧಾನ ಪರಿಷತ್ತಲ್ಲೂ ಅದೇ ಸದ್ದಾಗ್ತಿದೆ, ವಿಧಾನಸಭೆಯಲ್ಲೂ ಕೂಡ ಅದೇ ಸದ್ದಾಗ್ತಾ ಇದೆ. ಹಾಗಾದರೆ ಇದಷ್ಟೇನಾ? ಬೇರೆ ಸಾರ್ವಜನಿಕ ಹಿತಾಸಕ್ತಿ ವಿಚಾರಗಳನ್ನು BJP ಮತ್ತು JDS ಯಾವಾಗ ಕೈಗೆತ್ತಿಕೊಳ್ತವೆ? ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಅಧಿಕೃತ ವಿರೋಧ ಪಕ್ಷವಾಗಿ BJP ಕಳೆದ ಒಂದು ವಾರದಿಂದಲೂ ಕೂಡ ಯಶಸ್ವಿ ವಿರೋಧ ಪಕ್ಷದ ಕೆಲಸ ಮಾಡಿದೆಯಾ? ಖಂಡಿತ ಮಾಡಿದೆ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಸಿಕ್ಕಿ ಹಾಕೊಂಡವರು ಜೈಲಿಗೂ ಹೋಗಿದ್ದಾರೆ. ಬೇಲು ಪಡೆದು ಬಂದ ತಕ್ಷಣ ಮತ್ತೆ ಸಂಪುಟದಲ್ಲಿ ಸೇರ್ಪಡೆಯಾಗಿದೆ. ಅನೇಕರು ಜೈಲಿಗೆ ಹೋಗಬೇಕಾಗಿದ್ದರು, ಕಾರಣಾಂತರಗಳಿಂದ ಹೊರಗಡೆ ಇದ್ದಾರೆ. ಇನ್ನು ಕೆಲವರು ಕ್ಯಾಬಿನೆಟ್ ಅಲ್ಲೇ ಇದ್ದಾರೆ. ಜನ ನಮ್ಮನ್ನು ಕೇಳ್ತಾರೆ, ಇಂಥ ಭ್ರಷ್ಟಾಚಾರ ಸರ್ಕಾರವನ್ನ ಇಟ್ಕೊಂಡು ನೀವು ಅವರ ವಿರುದ್ಧ ಸರಿಯಾದ ಹೋರಾಟವನ್ನೇ ನೀವು ಮಾಡ್ತಾ ಇಲ್ಲ. ಇದು ನಮ್ಮ ಮೇಲೆ ಜನರಿಗಿರ್ತಕ್ಕಂಥ ಕೋಪ. ಅಲ್ಲ, ನೀವು ಹೇಳಿದ್ರಿ ಜೈಲಿಗೆ ಹೋಗಿ ಬಂದಂಥವ್ರನ್ನ ಮತ್ತೆ ಸಂಪುಟಕ್ಕೆ ತಗೊಂಡಿದ್ದಾರಂತ. ಫೈನ್, ನೀವು ಹೇಳಿದ್ದು 100ಕ್ಕೆ 100 ಕೂಡ ನಾಗೇಂದ್ರ ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ, ಅವರನ್ನ ಸಂಪುಟಕ್ಕೆ ತಗೊಂಡಿದ್ದಾರೆ ಅನ್ನುವಂಥದ್ದು ನಿಮ್ಮ ವಾದ. ಹಾಗಾದರೆ ಇನ್ಯಾರು ಜೈಲಿಗೆ ಹೋಗೋರು ಕೂಡ ಕ್ಯಾಬಿನೆಟಲ್ಲಿ ಇದ್ದಾರೆ ಅಂತ ಹೇಳಿದ್ರಲ್ಲ, ಯಾರಾಗಾದ್ರೆ? ಈಗ 14 ಸೈಟು ವಾಪಸ್ ಕೊಟ್ಟವರು ಜೈಲಿಗೆ ಹೋದ್ರ? ಪ್ರಕರಣ ನಡೀತಾ ಇದೆ ಕೋರ್ಟಲ್ಲಿ. ಅದೇ ಜೈಲಿಗೆ ಹೋದ್ರ? ಹಾಗಿದ್ರೆ ಇವ್ರದ್ದು ಪ್ರಕರಣ ದಾಖಲಾಗಿದ್ದ ತಕ್ಷಣ ಇವ್ರು ಯಾಕೆ ಜೈಲಿಗೆ ಹೋದ್ರು? ದಲಿತ ಅನ್ನೋ ಕಾರಣಕ್ಕೆ ನೀವು ಬೇರೆಯವ್ರನ್ನ ರಕ್ಷಣೆ ಮಾಡಿಬಿಟ್ರಿ. ನಾಗೇಂದ್ರ ಅವರನ್ನು ನೀವು ಜೈಲಿಗೆ ಕಳಿಸಿದ್ರಿ. ಇದು ಕಾಂಗ್ರೆಸ್ನ ನೀತಿ ಅಲ್ವಾ? ಒಂದು ಸಮಯ ನೀವು ಅವರನ್ನು ರಾಜೀನಾಮೆನೇ ಪಡೆಯಬಾರ್ದಾಗಿತ್ತು ಆಗಿದ್ರೆ ಆ ಕಾಲದಲ್ಲಿ. ಅಲ್ಲ, ಅವತ್ತು ನೀವೇ ತಾನೇ ಅವ್ರನ್ನ ರಾಜೀನಾಮೆ ತಗೊಳ್ಳೇಬೇಕು ಅಂತ ಒತ್ತಾಯ ಮಾಡಿದ್ದು. ಸಹಜ ಅಲ್ವೇ? ನಾವು ಕೇಳ್ತೀವಿ. ವಿರೋಧ ಪಕ್ಷದವಾಗಿ ನಮ್ಮ ಧರ್ಮವನ್ನು ನಾವು ಮಾಡಲೇಬೇಕು. ಆದರೆ ನೀವು ಬೇರೆಯವ್ರನ್ನ ರಕ್ಷಣೆ ಮಾಡಿದ್ದು, 14 ಸೈಟ್ ಕೊಟ್ಟವರು ವಾಪಸ್ ಕೊಟ್ಟವರು ಕ್ಯಾಬಿನೆಟ್ಟಲ್ಲೇ ಇದ್ದಾರೆ. 5 ಎಕರೆ ಜಾಗ ಕಬಳಿಸಿದವರು ಏರ್ಪೋರ್ಟ್ ಹತ್ರ ಇನ್ನೂ ಅವರಿಗೆ ಸನ್ಮಾನ ಮಾಡಿ ಹುದ್ದೆಗಳನ್ನು ಕೊಟ್ಟಿದ್ದೀರಿ. ಅಂದಮೇಲೆ ಯಾಕೆ ಮಾಡಿದ್ರಿ? ಅಂದರೆ ಈ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇದು ಜನರ ಅಭಿಲಾಷೆ ಏನು? ವಿರೋಧ ಪಕ್ಷವಾಗಿ ನೀವು ಈ ಭ್ರಷ್ಟಾಚಾರಿಗಳನ್ನು ಹದ್ದುಬಸ್ತಿನಲ್ಲಿರೋ ಕೆಲಸ ನೀವು ಮಾಡಲಿಲ್ಲ ಅನ್ನೋದು. ಆ ಕಾರಣಕ್ಕೆ ನಾವು ಇದು ತೀಕ್ಷ್ಣವಾಗಿ ನಾವು ತೆಗೆದುಕೊಳ್ಳಲೇಬೇಕಾಯಿತು. ಯಾಕಂದರೆ ಇದು ಜನರಿಗೆ ಕೊಡಬೇಕಾದ ಉತ್ತರ. ನಾವು ಈಗ ನಾಗೇಂದ್ರ ಅವರ ವಿರುದ್ಧ 178 ಕೋಟಿ ರೂಪಾಯಿಗಳ ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಆಗಿರೋದು ಚಾರ್ಜ್ ಶೀಟು ಕೂಡ ಸಲ್ಲಿಕೆ ಆಗಿದೆ. ಇದರ ನಡುವೆ ನಾಗೇಂದ್ರ ಜೈಲಿಗೂ ಹೋದರು. ಜೈಲಲ್ಲೇ ಇರುವಂಥ ಸಂದರ್ಭದಲ್ಲಿ ಅವರು ವಕೀಲರ ಮೂಲಕ ಜಾಮೀನು ಅರ್ಜಿಯನ್ನು ಸಲ್ಲಿಸಿ ಜಾಮೀನು ತಗೊಂಡು ಈಗ ಹೊರಗಡೆಗೆ ಬಂದಿದ್ದಾರೆ. ಹಾಗಾದರೆ ಕಾಂಗ್ರೆಸ್ ಅವರು ಹೇಳ್ತಿರೋದು BJP ಅವರು ಕೇವಲ ದಲಿತರನ್ನಷ್ಟೇ ಟಾರ್ಗೆಟ್ ಮಾಡ್ತಾರೆ. ನಾಗೇಂದ್ರ ಅವರು ಪ್ರತಿದಿನವೂ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದ್ರಲ್ಲಿ ಯಾವ್ದಾದ್ರು ತಪ್ಪಿದೆಯಾ? 100ಕ್ಕೆ 100 ತಪ್ಪಿದೆ. ಎಷ್ಟು ಜನರು ಜೈಲಿಗೆ ಹೋಗಿ ಮತ್ತೆ ಬಂದು ಯಾಕೆ ಅಂದರೆ ಸ್ಥಾನಮಾನಗಳನ್ನು ಅಲಂಕರಿಸಿ? ಯಾಕೆ ಅಂದರೆ ಏನು ಅವರ ಮೇಲೆ ಆಪಾದನೆ ಬಂತು, ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತಲ್ಲ, ಅದರಲ್ಲಿ ಅವರ ಅಕೌಂಟ್ಗೂ 1,80,00,000 ಅವರ ಅಕೌಂಟ್ಗೂ ಹೋಗಿದೆ. ಅದೇಗೆ ಹೋಗ್ಲಿಕ್ಕೆ ಸಾಧ್ಯ? ಅವರ ಸಂಬಂಧಿಗಳ ಅಕೌಂಟ್ಗಳಿಗೆ ಹೋಗಿದೆ. ಒಟ್ಟಿಗೆ 600 ಅಕೌಂಟ್ಗಳಿಗೆ ಈ ವಾಲ್ಮೀಕಿ ನಿಗಮದ ಹಣ ಹೋಗಿದೆ. ಚಿನ್ನ ಖರೀದಿಗೆ ಹೋಗಿದೆ, ಬೆಳ್ಳಿ ಖರೀದಿಗೆ ಹೋಗಿದೆ, ಜಮೀನು ಖರೀದಿಗೆ ಹೋಗಿದೆ, ಆ ಕಾರುಗಳ ಖರೀದಿಗೆ ಹೋಗಿದೆ. ಸರ್ಕಾರಿ ಖಜಾನೆ ಹಣ ಈ ರೀತಿ ಹೋಗ್ಬೋದಾ? ಒಂದು ಯಾರ ಗಮನಕ್ಕೆ ಬರೆದಿದ್ದಾಗಿದೆ? ಯಾವ ಅಕೌಂಟ್ಸ್ ಆಫೀಸರ್ ಇದ್ದರು ಚಂದ್ರಶೇಖರ್, ಅವರನ್ನು ಕರೆದು ಇದೆಲ್ಲಾದರೂ ನೀನು ಬಾಯಿ ಬಿಟ್ಟರೆ ನಿನ್ನ ಆರೋಗ್ಯ ಸರಿ ಇರೋದಿಲ್ಲ ಅಂತ ಹೇಳಿದ ಮೇಲೆ ಆತ ಇವ್ರಿಗೆ ಭಯಪಟ್ಟು ನನ್ನ ಮೇಲೆ ಇನ್ನೂ ಆಪಾದನೆ ಮಾಡ್ತಾರೆ, ಇವ್ರು ನನಗೆ ತೊಂದರೆ ಕೊಡ್ತಾರೆ ಅನ್ನೋ ಕಾರಣ ಇಟ್ಕೊಂಡು ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅವರ ಕುಟುಂಬಕ್ಕೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಒಂದು ವ್ಯಕ್ತಿಯೇ ಸತ್ತು ಹೋದಾಗ ಸರ್ಕಾರ ಎಷ್ಟು ಎಚ್ಚೆತ್ತುಕೊಳ್ಬೇಕಾಗಿತ್ತು? ಇದನ್ನೆಲ್ಲ ಮಾಡಲಿಲ್ಲ.
ಚುನಾವಣೆಗಳಿಗೆ ಬಳ್ಳಾರಿ ಚುನಾವಣೆಗೆ ಹಣ ಉಪಯೋಗ ಆಗಿದೆ, ತೆಲಂಗಾಣ ಚುನಾವಣೆಗೆ ಈ ಹಣ ಉಪಯೋಗ ಆಗಿದೆ. ಇದನ್ನು ನಾನೇ ಪ್ರಶ್ನೆ ಮಾಡಿದ್ದೇನೆ. ಆಮೇಲೆ ಸಿ ಟಿ ರವಿ ಅವರು ಪ್ರಶ್ನೆ ಮಾಡಿದ್ದಾರೆ ಮೊನ್ನೆ ಚುಕ್ಕೆ ಗುರುತಿನ ಪ್ರಶ್ನೆಗೆ. ಇವೆಲ್ಲವನ್ನು ಕೊಟ್ಟಿದ್ದಾರೆ, ಹೌದು ಆಗಿದೆ ಅಂತ ಕೊಟ್ಟಿದ್ದಾರೆ. ಸರ್ಕಾರವೇ ಉತ್ತರ ಕೊಟ್ಟಿದೆ. ಸರ್ಕಾರವೇ ಉತ್ತರ ಕೊಟ್ಟ ಮೇಲೆ ಇನ್ನು ನಾವು ಇಲ್ಲ ಉತ್ತರ ಇಲ್ಲಿ ಕೊಡೋದು ಕೊಟ್ಬಿಟ್ಟು ನಾವು ಅವನು ಮಾಡೇ ಇಲ್ಲ, ಅವನ ಅಪಾದನೆ ಇರಲಿಲ್ಲ, ಸೊ ಮೇಲ್ನೋಟಕ್ಕೆ ಅಪಾದಿತರು ಅಂತ ಬಂದಾಗ ನಾವು ರಾಜೀನಾಮೆ ಕೊಡಿಸಿದ್ವಿ. ಅದಾದ ನಂತರ ಈಗ ಅವರು ಬೇಲ್ ಮೇಲೆ ಬಂದಿದ್ದಾರೆ. ಅಂದರೆ ಬೇಲ್ ಎಲ್ಲರ ಮೇಲೂ ಬೇಲಿದೆ, ಅದ್ರ ಮೇಲೆ ತಗೊಂಡ್ರೇನು? ಬೇಲು ಇರ್ಬೋದು. ಇದು ಎಲ್ಲ ಕೇಸ್ಗಳಿಗೆ ಇದು ಹೋಲಿಕೆ ಅಲ್ಲ. ಯಾಕೆ ಅಂತಂದರೆ ಇಟ್ ಈಸ್ ಎ ಕ್ರಿಮಿನಲ್ ಆ್ಯಕ್ಟ್. ಕ್ರಿಮಿನಲ್ ಇದರ ಪ್ರಕಾರ ನೀವು ಭ್ರಷ್ಟಾಚಾರ ಮಾಡಿ ಸಿಕ್ಕಿಬಿದ್ದಾಗ ಕ್ಲೀನ್ ಚಿಟ್ ಸಿಕ್ಕಿದ್ರೆ ಕೋರ್ಟಿಂದ ನೀವು ಬರೀ ಮಂತ್ರಿ ಅಲ್ಲ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲಿ, ನಮ್ಮದು ಅಭ್ಯಂತರ ಇಲ್ಲ. ಆಮೇಲೆ ಪದೇ ಪದೇ ದಲಿತ್ ಕಾರ್ಡ್ ಬಳಸ್ತಾರಲ್ಲ, ದಲಿತರು ದಲಿತ ಸಮುದಾಯಕ್ಕೆ ಸೇರಿದಂತವರು ದಲಿತ ಕಾರ್ಡ್ ಬಳಸೋದ್ರಲ್ಲಿ ತಪ್ಪೇನಿಲ್ಲ. ದಲಿತರು, ನಾನು ದಲಿತ ಅಂತ ಹೇಳ್ಕೊಳ್ಳೋದ್ರಲ್ಲಿ ಹೆಮ್ಮೆ ಪಡಬೇಕು ನಾವು ಯಾರೇ ಆಗಲಿ. ಆದರೆ ದಲಿತ ಅನ್ನೋ ಕಾರಣಕ್ಕೆ ದಲಿತರಿಗೆ ಮೀಸಲು ಇಟ್ಟ ಹಣವನ್ನು ದರೋಡೆ ಮಾಡೋದು, ಅದು ದಲಿತರ ಹಣವನ್ನೇ ನುಂಗಬಹುದು ಅನ್ನೋದಕ್ಕೆ ನಿಮಗೆ ಲೈಸೆನ್ಸಾ? ದಲಿತರಿಗಿಟ್ಟ ಹಣನ ನುಂಗಬಹುದು, ಕದಿಬಹುದು, ದುರುಪಯೋಗ ಪಡಿಸಬಹುದು ಅನ್ನೋದಕ್ಕೆ ಲೈಸೆನ್ಸ್ ಅದು ಅಲ್ಲ. ನಾನು ಹೇಳೋದು ಆ ಜನಾಂಗಕ್ಕೆ ಇಟ್ಟ ಹಣವನ್ನು ನಾವೇ ದುರುಪಯೋಗ ಪಡಿಸಿದ್ದಿದೆಯಲ್ಲ, ಇದು ಬರೀ ಭ್ರಷ್ಟಾಚಾರ ಅಲ್ಲ, ಇದು ನಮ್ಮ ಜನರಿಗೆ ನಾವು ಮಾಡಿರತಕ್ಕಂಥ ಪಾಪದ ಕೆಲಸ ಅಂತ ಮಾನ್ಯ ನಾಗೇಂದ್ರ ಅವರು ತಿಳ್ಕೊಳ್ಬೇಕಾಗತ್ತೆ. ಯಾರೇ ಆಗಲಿ, ಸೋಷಿಯಲ್ ವೆಲ್ಫೇರಲ್ಲಾಗಲಿ ಅಥವಾ ST ವೆಲ್ಫೇರಲ್ಲಾಗಲಿ, ಈ ತಳ ಸಮುದಾಯಗಳಿಗಾಗಿ ಅವರ ಅಭಿವೃದ್ಧಿಗಾಗಿ ಅವರ ಮೇಲೆ ಬರಲಿ ಅಂತೇಳಿ ಯಾವುದೇ ಸರ್ಕಾರ ಇಟ್ಟ ಹಣವನ್ನು ಲೂಟಿ ಮಾಡೋದಿದೆಯಲ್ಲ, ಆ ಜನಾಂಗಗಳಿಗೆ ಮಾಡ್ತಕ್ಕಂಥ ಮೋಸ, ಅನ್ಯಾಯ, ದ್ರೋಹ. ಆ ಕಾರಣದಿಂದ ನಾವು ಹೇಳ್ತೀವೇ ಹೊರತು ಈಗ ಬೇರೆಯವರು ಯಾರಾದರೂ ಸುಮ್ಮನೆ ಬಿಡ್ತಿದ್ವಾ? ಇಲ್ಲ. ಮತ್ತು ದಲಿತ ನಾನು ಟಾರ್ಗೆಟ್ ಮಾಡಿದ್ದಾರೆ. ಏನು ಟಾರ್ಗೆಟ್ಟು? ನೀನು ಹಣ ನುಂಗಿಲ್ಲ, ಪರಿಶಿಷ್ಟ ವರ್ಗಗಳಿಗಿಟ್ಟ ಹಣ ನುಂಗಿಲ್ಲ ಅಂದರೆ ಯು ಆರ್ ನಾಟ್ ಎ ಟಾರ್ಗೆಟ್ ಎಟ್ ಆಲ್. ನಾನು ಹೇಳ್ತೀನಿ, ನೀ ಯಾವುದೇ ಡಿಪಾರ್ಟ್ಮೆಂಟಿಂದ 100 ಕೋಟಿ ಹೆಚ್ಚಿಗೆ ತಂದು ಪರಿಶಿಷ್ಟ ವರ್ಗಗಳಿಗೆ ನೀನು ಖರ್ಚು ಮಾಡಿಬಿಟ್ಟಿದ್ದಿದ್ರೆ ನಿನ್ನ ಮೇಲೆ ಈ ರೀತಿ ಅಪಾದನೆ ಬಂದಾಗ ನಾವೆಲ್ಲ ನಿಮ್ಮ ರಕ್ಷಣೆಗೆ ನಿಲ್ತಿದ್ವಿ. ನೀವು ಇದೇ ಹಣವನ್ನು ಚುನಾವಣೆಗಳಿಗೆ ಬಳಸಿ, ಕಾಂಗ್ರೆಸ್ ಕಾರ್ಯಕ್ರಮಗಳಿಗೆ ನೀವು ಬಳಸಿ ಇದನ್ನು ಮಾಡೋದು ನೀವು ಆ ಜನಾಂಗಗಳಿಗೆ ಮಾಡಿದ ಅನ್ಯಾಯ, ಮೋಸ ಅಲ್ವಾ ಸರ್? ವಾಲ್ಮೀಕಿ ನಿಗಮದ ಈ ಎಷ್ಟೆಲ್ಲ ಅವ್ಯವಹಾರ ಆಗಿದೆ, ಇಷ್ಟು ದುಡ್ಡು ನಿಮ್ಮ ಪ್ರಕಾರ ಹಾಗಾದರೆ ನಿಮಗೆ ಮಾಹಿತಿ ಇದೆಯಾ, ಖಚಿತ ಮಾಹಿತಿ ಇದೆಯಾ? ಇದು ತೆಲಂಗಾಣ ಚುನಾವಣೆಗೆ ಬಳಸಿದ್ದು, ಬಳ್ಳಾರಿ ಚುನಾವಣೆಗೆ ಬಳಸಿದ್ದು, ಕಾಂಗ್ರೆಸ್ ಸಮಾವೇಶಕ್ಕೆ ಬಳಸಿದ್ದು ಅಂತ ಖಚಿತ ಮಾಹಿತಿ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ರೇನು ಸರ್? ಯಾಕಂದ್ರೆ BJP ಅವರು ಪ್ರತಿಯೊಬ್ಬರು ಇದನ್ನೇ ಹೇಳ್ತಿದ್ದೀರಾ. ನಾನು ನಿಮಗೆ ಹೇಳಿದೆ, ಈಗ ಇದೇ ಸದನದಲ್ಲಿ ಈಗ ST ಅಭಿವೃದ್ಧಿಯ ಅಂದರೆ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಯ ಸಚಿವರು ಯಾರು? ಈಗ ರಘುಮೂರ್ತಿ ಅವರು. ಅವರ ಸಹಿ ಮಾಡಿರ್ತಕ್ಕಂಥ ಉತ್ತರದಲ್ಲಿ ಚುನಾವಣೆಗೆ ಹಣ ಬಳಕೆ ಆಗಿದೆ ಅಂತೇಳಿ ಅದರಲ್ಲೇ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಖಚಿತ ಮಾಹಿತಿ ಅವ್ರಿಗೆ ಇರುವಾಗ ನಮ್ಮನ್ನೇನು ಖಚಿತ ಮಾಹಿತಿ? ಇಷ್ಟೆಲ್ಲ ಮಾಹಿತಿ ಇದ್ರು ಕೂಡ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ 2ನೇ ಬಾರಿ ಅವ್ರಿಗೆ ಅವಕಾಶ ಕೊಡ್ತಾ? ನೋಡಿ, ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಭಯ ಇದೆ. ಯಾಕೆಂದ್ರೆ ಇದರಲ್ಲಿ ಹಣ ಎಲ್ಲೆಲ್ಲಿ ಉಪಯೋಗ ಆಯಿತೋ, ಈ ಉಪಯೋಗ ಆಗಿದ್ರ ಹಿಂದೆ ಕೆಲವರು ಇದ್ದಾರೆ. ಈಗ ಇವರಿಂದ ಆಯಿತು ಅಂತೇಳಿ ನಾಗೇಂದ್ರ ಅವರೇನಾದರೂ ಹೇಳಿಬಿಟ್ರೆ ಕಾಂಗ್ರೆಸ್ಗೆ ಬಾಗಲು ಮುಚ್ಚೋ ಕೆಲಸ ಆಗತ್ತೆ, ನಮ್ಮನ್ನೇ ಸಿಕ್ಕಾಕ್ಸ್ಬಿಡ್ತಾರೆ ಅನ್ನೋ ಭಯಕ್ಕೆ ಅವರನ್ನು ಮತ್ತೆ ಸೇರಿಸ್ಕೊಂಡಿದ್ದಾರೆ. ನಾವು ಹೇಳೋದು, ಅವರು ನಿಷ್ಕಳಂಕರಾಗಿ ಹೊರಗಡೆ ಬಂದ ಮೇಲೆ ಮಾಡಿ, ಇಲ್ಲಾಂದರೆ ಮಾಡಿ. ರಾಜಣ್ಣ ಇದ್ದಾರಲ್ಲ, ರಾಜಣ್ಣ ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ. ಏನು ಇತ್ತೀಚೆಗೆ ರಾಜಣ್ಣ ಮೇಲೆ ಬಹಳ ಹಂಗೇನಲ್ಲ, ಅವರನ್ನು ಕಿತ್ತೆಸದಿದ್ದು ಯಾಕೆ? ನೀವು ಯಾಕೆ ಕಿತ್ತೆಸ್ರಿ? ಪ್ರೀತಿ ವಿಶ್ವಾಸ ಬೇರೆ. ಅಲ್ಲ, ಹೈಕಮಾಂಡ್ ವಿರುದ್ಧ ಮಾತಾಡಿದ್ರೆ ಏನ್ ವಿರುದ್ಧ ಮಾತಾಡಿದ್ರು? ರಾಹುಲ್ ಗಾಂಧಿ ಅವರ ನಡೆ ವಿರುದ್ಧ ಮಾತಾಡಿದಾಗ ಯಾರಾದ್ರೂ ಸಹಿಸ್ಕೊಳ್ಳೋಕೆ ಯಾವುದೇ ಹೈಕಮಾಂಡ್ ಸಹಿಸ್ಕೊಳ್ಳುತ್ತಾ? ರಾಹುಲ್ ಗಾಂಧಿ ಅವರು ತಪ್ಪು ಮಾಡಿದ್ರೆ
ಇಲ್ಲ ಅಲ್ಲ ನೀವು ಮಾಡಿದ್ದು ಸರಿ ಅನ್ಬೇಕಾ? ಅದು ಗುಲಾಮಗಿರಿ. ರಾಜಣ್ಣನಿಗೆ ಗುಲಾಮಗಿರಿ ಮಾಡೋದು ಬೇಕಿಲ್ಲ. ಅದರಿಂದಾಗಿ ಇಲ್ಲ, ಅದು ಹೇಳಿದ್ದು ತಪ್ಪು. ಅವ್ರು ಏನು ಹೇಳಿದ್ದು ಗೊತ್ತಾ? ಒಂದೇ ಮನೆಯಲ್ಲಿ 80 ಓಟ್ ಇದೆ, ಅದೇ ಕೇಂದ್ರ ಲೋಕಸಭಾ, ಅದೇ ಅದನ್ನ ಅವ್ರು ಸಿ ಮೋಹನ್ ಅಲ್ಲಿ ಅವ್ರು ಅದಕ್ಕೆ ಉತ್ತರ ಕೊಟ್ರು. ಉತ್ತರ ಕೊಟ್ಟ ಮೇಲೆ ನೋಡ್ರಿ, ನಮ್ಮ ಕಾಲದಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಇದೆಲ್ಲ ಆಗಿದೆ, ನಾವು ಅದನ್ನ ನೋಡ್ಕೊಳ್ಬೇಕಾಗಿತ್ತಪ್ಪ. ಅದರಲ್ಲಿ ಏನು ತಪ್ಪಿದೆ ಇದ್ರೆ ಅದನ್ನ ಅದು ಮಾಡಿದ್ರೆ ಆಯ್ತು, ಇಷ್ಟೇ ತಾನೇ ಅವ್ರು ಹೇಳಿದ್ದು. ಅದಕ್ಕೆ ಇಂಥ ದೊಡ್ಡ ಶಿಕ್ಷೆ. ಆದರೆ ನಿಮ್ಮವರು ಲೂಟಿ ಮಾಡಿದವ್ರಿಗೆ ಇನ್ನೂ ಪುರಸ್ಕಾರ. ನಿನ್ನೆನೂ ಕೂಡ ಇನ್ನೂ ಯಾವ್ಯಾವುದು ಬೇರೆ ಬೇರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಎಲ್ಲವನ್ನೂ ಅವ್ರ ಕೈಲೇ ಕೊಟ್ಟಿದ್ದಾರೆ. ಅಂದ್ರೆ ಭ್ರಷ್ಟಾಚಾರಿಗಳು, ಇದು ಶಿಷ್ಟಾಚಾರ ಮಾಡಿದವರಿಗೆ ಶಿಕ್ಷೆ, ಭ್ರಷ್ಟಾಚಾರ ಮಾಡಿದವರಿಗೆ ರಕ್ಷೆ. ಇದು ಕಾಂಗ್ರೆಸ್ನ ನೀತಿ. ಹಾಗಾದ್ರೆ ನಿಮ್ ಪ್ರಕಾರ ಸರ್, ಕೇವಲ ನಾಗೇಂದ್ರ ಅಷ್ಟೇ ಅಲ್ಲ, ಇದರ ಹಿಂದೆ ರಾಜ್ಯ ಮತ್ತೆ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ ಅಂತೀರಾ? ಬಹಳ ಜನರದ್ದಿದೆ, ಬಹಳ ಜನರದ್ದಿದೆ. ಅದನ್ನ ಹೇಳಿ ಅವರು ಸಚಿವ ಸ್ಥಾನ ಪಡೆದರಾ? ಅದನ್ನ ನಾನಿನ್ನೇನು ಮಾಡೋಕ್ಕಾಗಲ್ಲ, ನಾನೇ ಒಂಥರ ಅಪ್ರೂವರ್ ಆಗಿಬಿಡ್ತೀನಿ ಅಂದ್ರೆ, ನಿಮ್ಮ ಹೆಸರುಗಳಲ್ಲಿ ಹೇಳ್ಬಿಡ್ತೀನಿ ಅಂದ್ರೆ, ಬೇಡ ಬೇಡ ಬೇಡಪ್ಪ ಅಂತ ಗಿಫ್ಟ್ ಕೊಟ್ಟಿದ್ದಾರೆ. ಅಂದ್ರೆ ಸಂಪುಟ ವಿಸ್ತರಣಕ್ಕೂ ಮೊದಲು ಅಪ್ರೂವರ್ ಆಗ್ತೀನಿ ಅಂತ. ಹೌದೌದು, ಅವ್ರಿಗೆ ಎದುರಿಸಿದ ಮೇಲೆ ಆಗಿರೋದು ಇದಲ್ಲ. ಇಲ್ಲ ಅಂತಂದ್ರೆ ರೀ, ಕಲಂಕಿತನೊಬ್ಬನ ಪರವಾಗಿ ಇಡೀ ಕಾಂಗ್ರೆಸ್ಸು ಮತ್ತು ಸರ್ಕಾರ ಇಷ್ಟು ಗಟ್ಟಿಯಾಗಿ ನಿಲ್ಲಬೇಕಂದ್ರೆ ನಿಮಗೆ ಕಾರಣ ಇದೆ. ನಾನು ಇನ್ನೊಂದು ಹೇಳ್ತೀನಿ, ನಮ್ಮ ಪಕ್ಷದಲ್ಲಿ ಎಸ್ ಟಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಿಂದ ಒಬ್ಬರೂ ಗೆದ್ದಿಲ್ಲ. ರಿಸರ್ವೇಷನ್ ತಂದವರು ನಾವು. ಅವ್ರಿಗೆ 3% ಇದ್ದಿದ್ದನ್ನು 7% ಮಾಡಿದವರು ಬಿಜೆಪಿ ಸರ್ಕಾರ. ಅಲ್ಲ, ನೀವು ಜಾಸ್ತಿ ಆದ್ರೆ ಮೊದಲು ಮೀಸಲಾತಿ ಇಂಟ್ರೊಡ್ಯೂಸ್ ಮಾಡಿದ್ದು ಕಾಂಗ್ರೆಸ್. ಮೊದಲು ಮೀಸಲಾತಿ ಇಂಟ್ರೊಡ್ಯೂಸ್ ಮಾಡಿದ್ದು ಕಾಂಗ್ರೆಸ್, ಹೆಚ್ಚಿಗೆ ನೀವು ಮಾಡಿರ್ಬೋದು ಬಿಜೆಪಿ ಅವರು. ನಮ್ಮಪ್ಪ ಅಲ್ಲ, ಅವರಪ್ಪನೂ ಮಾಡಬೇಕು. ನಮ್ಮಪ್ಪ ಮಾತ್ರ ಅಲ್ಲ, ಅವರಪ್ಪನೂ ಮಾಡಬೇಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ನ ಗ್ಯಾರಂಟಿ. ಇದು ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ. ಅಲ್ಲ, ನಾನು ಹೇಳ್ತಿಲ್ಲ ಇದು ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳ್ತಿಲ್ಲ, ಬಿಜೆಪಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ಗೆ ಇದು ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ. ಆ ಕಾರಣದಿಂದ ನಮ್ಮಪ್ಪ ಅಲ್ಲ, ಅವರಪ್ಪ ಅಲ್ಲ, ಇನ್ನೊಬ್ಬರಪ್ಪ ಆದ್ರೂ ಅದನ್ನು ಮಾಡಲೇಬೇಕು. ಆದರೆ 50 ವರ್ಷಗಳ ಕಾಲದಿಂದ ನಮ್ಮ ಹೋರಾಟ ಮಾಡ್ತಿದ್ರು, ನೀವು ಮಾಡಲಿಲ್ಲ. ನಮ್ಮನ್ನು ಹೇಳ್ತಿದ್ರಿ ಮೀಸಲಾತಿ ವಿರೋಧಿಗಳು ಬಿಜೆಪಿ ಅಂತ ಹೇಳ್ತಿದ್ರು. ನಾವು ಮೀಸಲಾತಿಯನ್ನು ಹೆಚ್ಚಿಸಿದ್ದೀವಿ, ಅದನ್ನು ನಾನು ಹೇಳ್ತಿರೋದು. ಅದರಿಂದಾಗಿ ಇಷ್ಟಾದರೂ ನಾವು ಗೆದ್ದಿಲ್ಲ. ಈಗ ನಿಮಗೆ ಹಲವರು ಗೆದ್ದಿದ್ದಾರಲ್ಲ, ಬೇಕಾದಷ್ಟು ಜನ ಇದ್ದಾರೆ. ಕಳಂಕಿತರು ಯಾಕೆ ಬೇಕು ನಿಮಗೆ? ಒಳ್ಳೆಯವ್ರನ್ನ ಮಾಡಿ. ನಮ್ಮದಷ್ಟೇ ಒಂದಲ್ಲ 4 ಜನ ಎಸ್ ಟಿಗಳನ್ನ ಮಂತ್ರಿಗಳು ಮಾಡಿ. ಅವರು ಕೂಡ ಸಮಾಜದಲ್ಲಿ ಎಲ್ಲರ ರೀತಿ ಮೇಲೆ ಬರಬೇಕು, ಬರಲಿ. ನಮ್ದು ಅದರಲ್ಲಿ ಪ್ರಶ್ನೆ ಅಲ್ಲ. ಆಮೇಲೆ ನಾಗೇಂದ್ರ ಅವರ ವಿಷಯದಲ್ಲಿ ವೈಯಕ್ತಿಕವಾಗಿ ನಮ್ಮದು ಏನೇನೂ ಇಲ್ಲ. ಈಸ್ ಅವರ್ ಗುಡ್ ಫ್ರೆಂಡ್, ಒಳ್ಳೆ ಲೀಡ್ರು. ಅವರನ್ನು ಕಾಂಗ್ರೆಸ್ಸು ದಾರಿ ತಪ್ಪಿಸಿ ಅವರನ್ನು ಸಿಕ್ಕಿಸಿ ಹಾಳು ಮಾಡಿದೆ. ಅವರು ತಿಂದಿಲ್ಲ ಇದನ್ನು. ಅವರು ನೋಡಿ, ದುಡ್ಡು ಅವರೇ ತಿಂದ್ಬಿಟ್ಟವರೇ. 187 ಕೋಟಿ ನಾವು ಹೇಳಿದ್ವಾ? ಬರೀ 187 ಅಲ್ಲ, 89 ಕೋಟಿ 62 ಲಕ್ಷ ಮಾತ್ರ ಮಿಸ್ಯೂಸ್ ಆಗಿರೋದು. ಇದನ್ನ ಬೇರೆ ಬೇರೆ ಇದಕ್ಕೆ ಬಳಸಿದ್ದಾರೆ. ಅದನ್ನು ನಾವು ರಿಕವರಿ ಮಾಡ್ತಿದ್ದೀವಿ ಅಂತ ಹೇಳಿದವರು ಯಾರು? ಮಾನ್ಯ ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿಗಳೇ. ಅಲ್ಲ, ನೀವು 189 ಕೋಟಿ ಚಿಲ್ಲರೆ ಅಂತ ಹೇಳಿದಾಗ ಅವರು ಅಂಕಿಅಂಶಗಳ ಸಮೇತ ವಿಧಾನಸಭೆಯಲ್ಲಿ ಅವತ್ತು ಹೇಳಿದ್ ನಿಜ. 89 ಕೋಟಿ ಮಿಸ್ಯೂಸ್ ಆಗಿರೋದು, ಅದು ರಿಕವರಿ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರು ಹೇಳಿದ್ ನಿಜ. ಅದು ಈಗ ಕಳ್ಳ ಅಂತಂದ್ರೆ ಎಷ್ಟು ಕದಿಬೇಕು? ಗಾದೆ ಒಂದು ಮಾತಿದೆ, ಆನೆ ಕದ್ದರು ಕಳ್ಳ, ಅಡಿಕೆ ಕದ್ದರು ಕಳ್ಳ. ಅಡಿಕೆಗೂ ಆನೆಗೂ ವ್ಯತ್ಯಾಸ ಇಲ್ವಾ? ಅಂದಮೇಲೆ ಅಡಿಕೆ ಕದ್ದವನು ಕಳ್ಳ ಆಗ್ತಾನೆ, ಆನೆ ಕದ್ದವನು ಕಳ್ಳ ಆಗ್ತಾನೆ. ವ್ಯತ್ಯಾಸ ಏನಾದ್ರೂ ಇದೆಯಾ? ಹಾಗೆ ಈಗ 187 ಕೋಟಿ ಕದ್ದಿಲ್ಲ, ಬರೀ 89 ಕೋಟಿಗೆ ಕದ್ದಿರೋದು. ಅಂದಮೇಲೆ ಇದು ಇವಾಗ ಅಡಿಕೆನಾ ಆನೆನಾ? ಅಲ್ಲ, ಸಿದ್ದರಾಮಯ್ಯನವ್ರು ಹೇಳು, 1 ರೂಪಾಯಿ ವ್ಯವಹಾರ ಆಗಿದ್ರು ಕದ್ದಿದ್ದಾಗಿದೆ, ಸಿಕ್ಕಿದ್ದಾಗಿದೆ, ಜೈಲಿಗೆ ಹೋಗಿದೆ, ಬೇಲ್ ಸಿಕ್ಕಿದೆ ಅಲ್ವಾ? ಕೇಸು ಪೆಂಡಿಂಗ್ ಇದೆ. ಅದೆಲ್ಲ ಮುಗಿಸಿ ಬನ್ನಿ, ನಿಷ್ಕಳಂಕರಾಗಿ ಬಂದ್ರೆ ನಾವು ಸನ್ಮಾನ ಮಾಡ್ತೀವಿ. ಬರಬ ಸರ್, ನೀವು ಹೇಳ್ದಂಗೆ ಅದು ನಿಜಾನೇ ಆಗಿದ್ರೆ, ಇವಾಗ ವಿಧಾನ ಪರಿಷತ್ತಲ್ಲೂ ಕೂಡ ಉತ್ತರ ಕೊಟ್ಟಿರೋದ್ರಿಂದ ಹಾಗಾದ್ರೆ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಹಗರಣ ಆಗಿರೋದು ನಿಜ. ಅದರಲ್ಲೂ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಅವತ್ತಿನ KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಹಾಗೂ
ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ಸೂಚನೆ ಮೇರೆಗೆ ಇದು ಹೋಗಿರುತ್ತೆ. ಹಾಗಾದ್ರೆ ಏನು ಏಕಾಏಕಿ ನಾಗೇಂದ್ರ ಅಂತೂ ಮಾಡೋಕ್ಕಾಗೋದಿಲ್ಲ. ಇದು ಎಲ್ಲವೂ ATM ಕೆಲಸ. ಸುರ್ಜೇವಾಲಾ ಅವರು ಇದ್ದಾರೆ, ವೇಣುಗೋಪಾಲ್ ಅವರು ಇದ್ದಾರೆ, DK ಶಿವಕುಮಾರ್ ಇದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ. ಯಾಕೆಂದ್ರೆ ಇವರೆಲ್ಲ ಆವತ್ತು ಮುಖಂಡರುಗಳು. ಇವರಿಗೆ ಗೊತ್ತಿಲ್ಲದೆ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದೇನಾ ಹಗರಣ? ಇಂಥವು ಅನೇಕ ಹಗರಣಗಳಿವೆ. ಅಲ್ಲ, ನಾನು ನಾನು ಯಾಕೆ ಸ್ಪೆಸಿಫಿಕ್ ಆಗಿ ನಾವು ಯಾಕೆ ಇದನ್ನು ಇಟ್ಕೊಂಡಿದೀವಿ ಅಂತಂದ್ರೆ, ಒಂದಾದ್ರೂ ಇದು ಅಂತ್ಯ ಕಾಣ್ಬೇಕಲ್ಲ ನಾವು. ಅಲ್ಲ, ಸ್ಪೆಸಿಫಿಕ್ ಆಗಿ ನೀವು ಇದನ್ನ ಇಟ್ಕೊಳ್ಳೇಬೇಕು, ಬಿಡಬೇಡಿ. ನಾನು ಹೇಳ್ತಿದ್ದೀನಿ, ನೀವು ಇಟ್ಕೊಳ್ಳಿ. ಆದ್ರೆ ಸ್ಪೆಸಿಫಿಕ್ ಆಗಿ ಕೇವಲ ನಾಗೇಂದ್ರನೇ ಯಾಕೆ? ಅವತ್ತು ಸಿದ್ದರಾಮಯ್ಯ ಪಾತ್ರಧಾರಿ, ಅವತ್ತು ನೀವೇ ಹೇಳದಂತೆ ಸಿದ್ದರಾಮಯ್ಯ ಪಾತ್ರಧಾರಿ, DK ಶಿವಕುಮಾರ್ ಪಾತ್ರಧಾರಿ ಆದಾಗ DK ಶಿವಕುಮಾರ್ ಅವ್ರನ್ನು ಕೇಳಿ. DK ಶಿವಕುಮಾರ್ ಜವಾಬ್ದಾರಿ ಅಲ್ವಾ? ನೋಡಿ, DK ಶಿವಕುಮಾರು ಇವರು ಸ್ಕ್ರೀನ್ ಹಿಂದ್ಗಡೆಯಿಂದ ವ್ಯವಹಾರ, ನೇರವಾಗಿ ಇರ್ತಕ್ಕಂಥ ವ್ಯಕ್ತಿನ ಮಾತ್ರನೇ ನಾವು ಕೇಳಲಿಕ್ಕಾಗೋದು. ಈಗ ನಾಗೇಂದ್ರ ಅವ್ರಿಗೆ ತೊಂದರೆ ಆಗಿದ್ರೆ, ಅವ್ರಿಗೆ ಅನ್ಯಾಯ ಆಗಿದ್ರೆ, ನೋಡಿ DK ಶಿವಕುಮಾರಿಂದ ನನಗೆ ಅನ್ಯಾಯ ಆಯಿತು, ಸಿದ್ದರಾಮಯ್ಯನವ್ರ ಮಾತು ಕೇಳಿ ನನಗೆ ಅನ್ಯಾಯ ಆಯಿತು, ಇಲ್ಲ ಸುರ್ಜೇವಾಲಾ ಮಾತು ಕೇಳಿ ನನಗೆ ತೊಂದರೆ ಆಯಿತು, ನಾನು ವೇಣುಗೋಪಾಲ್ ಮಾತು ಕೇಳಿದ್ದಕ್ಕೆ ನನಗೆ ತೊಂದರೆ ಆಯಿತು, ಅಥವಾ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಕೇಳಿದ್ದಕ್ಕೆ ನಾನು ಜೈಲಿಗೆ ಹೋದೆ. ಅವ್ರು ಹೇಳ್ಬೇಕಾಗಿರೋದು, ಅದು ನಾವೆಲ್ಲ ಹೇಳ್ಬೇಕಾಗಿರೋದು. ಅವ್ರು ಹೇಳ್ಬೇಕು ಅದನ್ನು. ಅವ್ರು ಹೇಳಿದಾಗ ಅದಕ್ಕೆ ವ್ಯಾಲ್ಯೂ ಇದೆ. ನಾವೇ ಹೇಳಿದ್ರೆ ಸುಮ್ಮನೆ ಇವರು ಎಲ್ಲರ ಬಗ್ಗೆನೂ ಅಪಾದನೆ ಮಾಡ್ತಾರಪ್ಪ ಅಂತಲ್ಲ, ಅನೇಕರು ಇದ್ದಾರೆ, ನಾವು ಅಷ್ಟೇ ಹೇಳ್ಬೋದಲ್ರಿ. ಈಗ ನಿಜವಾಗಿ ನಿಮಗೆ ತೊಂದರೆ ಆಗಿದ್ದು ಯಾರಿಂದ? ಕಾಂಗ್ರೆಸ್ಸಲ್ಲಿ ಹೇಳಿ. ಬಟ್ ಅವರು ಒಂದು ಲಾಜಿಕ್ ಆಗಿ ಮಾತಾಡ್ತಿದ್ದಾರೆ. ಏನಂದ್ರೆ BJP ಅವ್ರು ಮಾಡ್ತಿರುವಂತಹ ಹೋರಾಟ ಸರಿ ಇದೆ, ಆದರೆ BJP ಅವ್ರ ಮೇಲೆ ಆರೋಪ ಬಂದಾಗ ಎಷ್ಟು ಜನರು ರಾಜೀನಾಮೆ ಕೊಟ್ಟು ಮನೆಗೆ ಹೋದ್ರು? ನಾವು ಇಡೀ ದಿನ ಪ್ರತಿಭಟನೆ ಮಾಡಿದ್ವಿ, ಹಗಲು ರಾತ್ರಿ ಧರಣಿ ಮಾಡಿದ್ವಿ, ವಿಧಾನಸಭೆಯಲ್ಲೇ ಮಲ್ಕೊಂಡ್ವಿ. ಆದ್ರೆ ಮೊಟ್ಟೆ ಪ್ರಕರಣದಲ್ಲಿ ಶಶಿಕಲಾ ಜೊಲ್ಲೆ ಅವ್ರನ್ನ ಅವ್ರು ರಾಜೀನಾಮೆ ತಗೊಂಡ್ರ ಅಂತ ಪ್ರಶ್ನೆ ಮಾಡ್ತಾರೆ. ಯಾವ ನೈತಿಕತೆ ಇದೆ BJP ಅವ್ರಿಗೆ? ಈಗ ಒಂದು ಹೇಳ್ತೀನಿ, ಈ ಲಾಜಿಕ್ಕು ಮ್ಯಾಜಿಕ್ಕು ಕಾಂಗ್ರೆಸ್ಗೆ ಇದು ಸಾಮಾನ್ಯ. ಲಾಜಿಕ್ಕಲ್ಲಿ ಮ್ಯಾಜಿಕ್ಕಲ್ಲಿ ಆಟ ಆಡೋದು ಅವರೇ. ಅದು ಹೆಂಗಂಗೆ ಆಡ್ತಾರಂತ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ನಾವು ಹೇಳ್ತೇವೆ, ಶಶಿಕಲಾ ಜೊಲ್ಲೆ ಅವ್ರದ್ದು ಇವ್ರು ಯಾರೂ ಪ್ರೂವ್ ಮಾಡಲೇ ಇಲ್ಲ. ಅಲ್ಲ, ವಿಡಿಯೋನೇ ಸಿಕ್ಕಿತ್ತಲ್ಲ ಸರ್? ಯಾವ ವಿಡಿಯೋ? ಇವ್ರಿಗೇನು ಸಂಬಂಧ ಇರಲಿಲ್ಲ. ಇವ್ರಿಗೇನು ಅಲ್ಲ, ಅವರು ಸಿಗ್ನಲ್ ತೋರಿಸೋದು ಇವೆಲ್ಲ ಯಾರೋ ಏನು ಸಿಗ್ನಲ್ ಅನ್ನು ಹೆಂಗ್ ತಗೋತೀರಿ? ಅಲ್ಲ, ಯಾವುದು ಸಿಗ್ನಲ್ಲು? ನೋಡಿ, ಮಾತುಗಳಲ್ಲೇ ಬಂದಾಗ, ಅಥವಾ ನಿಮಗೆ ರೆಡ್ ಹ್ಯಾಂಡ್ ಆಗಿ ಹಿಡಿದು ಖಾತೆಯಿಂದ ಖಾತೆಗೆ ಹಣ ಬದಲಾವಣೆಯಾಗಿ ಡೂಪ್ಲಿಕೇಟ್ ಅಕೌಂಟ್ಗಳನ್ನು ಮಾಡಿ ಇಷ್ಟು ಸಿಕ್ಕಿಬಿದ್ದು CBI, ED, ಇಲ್ಲಿ SIT ಇಷ್ಟೆಲ್ಲ ಆದಾಗಲೂ ತಪ್ಪಿಸ್ಕೊಳ್ಳೋ ನೀವು ಏನೋ ಸನ್ನೆ ಮಾಡಿದ್ರು ಅದರಲ್ಲಿ. ಅಂದರೆ ಅದು ಏನು ಸನ್ನೆ ಇರ್ತದೆ ಅದರಲ್ಲಿ? ಸನ್ನೆಯಲ್ಲಿ ಏನಿತ್ತು? ಇದು ಸುಮ್ಮನೆ ಏನೋ ಏಟಿಗೆ ಎದುರೇಟು ಅಂತಾರಲ್ಲ, ಹಂಗೆ ಒಂದಕ್ಕೊಂದು ಪೋಣಿಸೋದಲ್ಲ. ಅಂತಲ್ಲ ಈಶ್ವರಪ್ಪ ಅವ್ರದ್ದು ವಿಷಯ ತಂದ್ರಿ ನೀವು, ನನಗೆ ಸಂಬಂಧನೇ ಇಲ್ಲ, ಅವ್ನು ಯಾರೋ ನಾನು ನೋಡಿಲ್ಲ ಅಂತಂದ್ರು ಅವರು ಅದರ ಹೊಣೆ ಹೊತ್ತು ರಾಜೀನಾಮೆ ಕೊಡಲಿಲ್ವ ಅವರು? ಮತ್ತೆ ನಾವು ಅದನ್ನು ರಾಜೀನಾಮೆ ಕೊಟ್ಟು ಪ್ರೂವ್ ಆಯಿತು, ಕೋರ್ಟ್ಗೆ ಹೋದ್, ಎಲ್ಲೂ ಇಲ್ಲ ಆಗಲಿಲ್ಲ. ಅದೇನು ಮಾಡಿ ಆದರೂ ಕ್ಯಾಬಿನೆಟಿಗೆ ನಾವು ತಗೊಳ್ಳಿಲ್ಲ ಅಲ್ವಾ? ನೀವೆಂಗೆ ತಗೋದ್ರಿ? ಅದೇ ನೀವೇ ಹೇಳಿದ್ರಲ್ಲ, ಬ್ಲಾಕ್ ಮೇಲ್ ಮಾಡಿ ತಗೊಂಡಿರ್ಬೇಕು ಅಂತ. ಹಂಗಾಗಿದೆ. ಈ ಕಾಂಗ್ರೆಸ್ನ ಸಂಸ್ಕೃತಿನೇ ಅದು. ಏನು ಸಗಣಿನೇ ಸಗಣಿ ಮೇಲಿದ್ದನ್ನು ನಾಲಿಗೆಯಲ್ಲೇ ತಿಂದು ಚೆ ನಾವು ಮುಟ್ಲೇ ಇಲ್ಲ ಅನ್ನೋದು ಅದು ಸಂಸ್ಕೃತಿ ಅವ್ರದ್ದು. ಈಗ 6 ದಿನ ಸದನ ಕಂಪ್ಲೀಟ್ ಆಯಿತು ಸರ್. ಬಟ್ ನಾಗೇಂದ್ರ ಹೊರತುಪಡಿಸಿದ್ರೆ ಬೇರೆ ಯಾವ ವಿಚಾರಗಳು ಕೂಡ ಚರ್ಚೆ ಆಗಲಿಲ್ಲ. ಈಗ ನೀವು ನೋಡಿದ್ರೆ ಪ್ರತಿದಿನವೂ ಕೂಡ ಧರಣಿ ಮಾಡ್ತಾ ಇದ್ದಾರೆ, ಪ್ರತಿದಿನವೂ ಕೂಡ ಧಿಕ್ಕಾರ ಕೂಗ್ತಾ ಇದ್ದಾರೆ. ಅವ್ರು ಯಾವುದಕ್ಕೂ ಕೂಡ ಕಿಮ್ಮತ್ ಕೊಡ್ತಿಲ್ಲ. ಸೋಮವಾರದಿಂದ ಹಾಗಾದ್ರೆ ಏನು, ವಾಟ್ ನೆಕ್ಸ್ಟ್? ಇಲ್ಲ, ನಮ್ಮದು ಇದು ಮುಂದುವರಿಯುತ್ತದೆ. ನಮಗೆ ಇರ್ತಕ್ಕಂಥದ್ದು ಇವತ್ತು ಬರ ಪರಿಸ್ಥಿತಿ ಇದೆ. ಹೌದು, ಬರೀ ಚರ್ಚೆ ಏನು? ಅವರೇ ಹೇಳ್ತಾರೆ ಬರ ಪರಿಸ್ಥಿತಿಯನ್ನ ಚರ್ಚೆ ಮಾಡೋಣ ಬನ್ನಿ. ಹೌದು, ನಿನ್ನೆ ಅವರು ಪ್ರತಿಭಟನೆ ಮಾಡಿದ್ರು. ಇಲ್ಲಿ ಕೇಳಿ ಹೇಳ್ತೇನೆ, ಯಾರು ಪ್ರತಿಭಟನೆ? ಕಾಂಗ್ರೆಸ್ ಅವರು ಮಾಡಿದ್ರು, ಗಾಂಧಿ ಪ್ರತಿಮೆ ಬಳಿ. ಇದು ವಿರೋಧ ಪಕ್ಷದ ತಾಕತ್ತಂದರೆ ಅದು. 2 ಸದನಗಳಲ್ಲಿ NDA ಭಾಗವಾಗಿ ನಾವು ಕೊಟ್ಟ ಗಸ್ತಿಗೆ ಕೊನೆಯಲ್ಲಿ ಅವರನ್ನು ಬೀದಿಗೆ ತಂದು ನಿಲ್ಲಿಸಿದ್ದೀವಿ ಇವತ್ತು. ಎಸ್ ಸರ್. ಕೊನೆಯದಾಗಿ ಸರ್, ನಿಮ್ಮ RSSಗೂ ಕೂಡ ಮೂಗುದಾರ ಹಾಕೋಕ್ಕೆ ಸರ್ಕಾರದ ಮಟ್ಟದಲ್ಲಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ನಿಮ್ಮ ಕಿರಿಯರು ಪ್ರಿಯಾಂಕ ಖರ್ಗೆ ಅವರು ಭಾಳಷ್ಟು ಉತ್ಸಾಹ ತೋರ್ತಾ ಇದ್ದಾರೆ.
ನೋಡಿ, ಅವ್ರೇನು ಕೇವಲ RSS ಅಂತ ಹೇಳಿಲ್ಲ, ಯಾವುದೇ ಸಂಘ ಸಂಸ್ಥೆಗಳಾಗಿರ್ಲಿ ನೋಂದಣಿ ಆಗಿರ್ಬೇಕು ಅಂತ. ನೋಡಿ, ವಾಟ್ ರಾಂಗ್ ಇನ್ ದಟ್? ಅವ್ರ ಉದ್ದೇಶ ಏನಿದೆ ಅಂತ ನಮಗೆಲ್ಲ ಗೊತ್ತಿದೆ. RSS 100 ಸಾರಿ ಉತ್ತರ ಕೊಟ್ಟಿದೆ. 100 ವರ್ಷ ಆಗಿರೋ RSS 100 ಬಾರಿ ಉತ್ತರ ಕೊಟ್ಟಿದೆ. ಆಮೇಲೆ ನಾನು BJP RSSನ ಪರವಾಗಿ ನಾನು ನಿಂತು ಏನು ಹಿಂಗೆ ಅಂದರೆ, ನಾನು RSS ಅಲ್ಲ, ನನಗೆ ಹಲವಾರು ವಿಷಯಗಳು ಅವರು ಒಳಗಡೆದು ಗೊತ್ತಿರಲ್ಲ. ಆದರೆ ಒಂದು ಹೇಳ್ತೀನಿ, ನೀವು ಯಾರಿಗೆ ಬೇಕಾದರೂ ಕಡಿವಾಣ ಹಾಕಿ, RSS ಅನ್ನೋದು ಅದು ದೇಶಭಕ್ತರ ಕೂಟ, ಅದಷ್ಟೇ. ಅದರಲ್ಲಿ ಸದಸ್ಯತ್ವವೇ ಇಲ್ಲ. ಸದಸ್ಯತ್ವ ಮಾಡಿ ಆ ಸದಸ್ಯತ್ವದಿಂದ ನೀವೇನಾದರೂ ದೇಣಿಗೆ ಪಡೆದು ಏನಾದರೂ ಮಾಡ್ತಿದ್ದೀರಿ ಅಂತಂದರೆ ಅದಕ್ಕೆ ನೀವು ಕಡಿವಾಣ ಹಾಕ್ಬೋದು, ಲೆಕ್ಕ ಕೇಳಬೇಕೆಲ್ಲ. ಇಲ್ಲ ಅಂದ್ರೆ ಅಲ್ಲಿ ಏನು ಇಲ್ಲ. ಈಗ ನೀವು ಪೂಜೆ ಮಾಡೋಕ್ಕೆ ಮನೆಗೆ ಬರ್ತಾರಲ್ಲ, ಭಟ್ರಿಗೊಂದು 2,000 ಕೊಟ್ಬಿಡ್ತೀವಿ ನಾವು. ಏನದು ಗುರುದಕ್ಷಿಣೆ. ಎಲ್ಲಿ ಕೊಡ್ಬೇಕು ಲೆಕ್ಕ ಅವ್ರು ಹೋಗಿ ಇವಾಗ? ಅಂದ್ರೆ RSS ಕೊಟ್ಟಿದ್ದಾಗಾದ್ರೆ ಗುರುದಕ್ಷಿಣೆ ಅದು ಅವರು ಹೇಳಿದಾರಲ್ಲ, ಅದು ಗುರುದಕ್ಷಿಣೆ, ನಮಗೇನು ಇದ್ದಿದ್ದಿಲ್ಲ. ಆದರೆ ಯಾವ ಸಂಘಟನೆಗಳು, ಅದರಲ್ಲಿ ಒಂದೇ ಅಲ್ಲ 2,000 ಸಂಘಟನೆಗಳವೇ ಅದರ ಹೆಸರಿನಲ್ಲಿ, ಅವೆಲ್ಲ ರಿಜಿಸ್ಟರ್ ಆಗಿವೆ. ಅದು ಯಾವುದನ್ನು ಕೇಳಲ್ಲ ನೀವು, ಬರೀ RSS. ಯಾಕಂದ್ರೆ ಬಿಜೆಪಿ ಆತ್ಮ, ಬಿಜೆಪಿಯ ಜೀವಾಳ, ಬಿಜೆಪಿಯ ಜೀವ ಎಲ್ಲವೂ ಕೂಡ RSS ಒಳಗಡೆನೆ ಇರೋದು. ಹಾಗಾಗಿ RSS ಮೂಗ್ದಾರ ಹಾಕಿದ್ರೆ ಬಿಜೆಪಿಗೆ ಮೂಗಿಟ್ಕೊಂಡು ಎಳಿಬೋದು ಅಂತ. ಹಿಂದುತ್ವ, ಈ ದೇಶದ ಬಗ್ಗೆ ಗೌರವ, ಈ ಭಾರತ ಮಾತೆಯ ಬಗ್ಗೆ ಗೌರವ, ದೇಶ ಮೊದಲು ಅಂತಕ್ಕಂಥ ಸಂಘಟನೆ ಅದು. ಕಾಂಗ್ರೆಸ್ಗೆ ಆ ಭಾವನೆ ಇದ್ದರೆ ಕಾಂಗ್ರೆಸ್ಗೂ ಕೂಡ RSS ಸಪೋರ್ಟ್ ಮಾಡ್ತದೆ ಅಂತ ಬಹಳ ಸಾರಿ ಹೇಳ್ಕೊಂಡಿದ್ದಾರೆ ಅವರು. ಗೊತ್ತೇ, ದೇಶಭಕ್ತರ ಕೂಟ, ದೇಶಭಕ್ತಿ ಯಾರು ಪ್ರದರ್ಶನ ಮಾಡ್ತಾರೋ ಅವ್ರಿಗೆ. BJP ದೇಶಭಕ್ತರ ಪರವಾಗಿ ನಿಲ್ತದೆ, ಈ ದೇಶ ಮೊದಲು ಅಂತದೆ, ಅದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾರೆ. ನೀವು ಆ ಮಾತು ಹೇಳಿ, ಒಂದೇ ಮಾತ್ರ ಆಡೋದು ಯೋಗ್ಯತೆ ಇಲ್ಲ ನಿಮಗೆ, ಒಂದೇ ಮಾತ್ರ ಆಡಲಾರ್ದಂಥವ್ರು ನೀವು. ನಾನು ಹೇಳ್ತೀನಿ, ಇಡೀ ಮೊನ್ನೆ ನಾನು ನೋಡಿದೆ, ಈ ಕಲ್ಯಾಣ ಕರ್ನಾಟಕದಲ್ಲಿ ದಲಿತರಿಗೆ ನ್ಯಾಯ ಕೊಡುವಂಥ ಪರಿಸ್ಥಿತಿ ಇಲ್ಲ. ಸಂಪೂರ್ಣವಾಗಿ ಅಲ್ಲಿ ಆಡಳಿತ ಹದಗೆಟ್ಟಿದೆ. ಈಗಾಗಲೇ 3-4 ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ದಲಿತರ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ನಾನು ಹೇಳೋದು, ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರು, ಅವರಿಗೆ ಒಂದು ಒಳ್ಳೆ ಕತೆ ಸಿಕ್ಕಿದೆ. ಈಗ ದಲಿತರಿಗೂ ನ್ಯಾಯ ಕೊಡ್ಬೋದು, ಹಿಂದುಳಿದವರಿಗೆ ನ್ಯಾಯ ಕೊಡ್ಬೋದು, ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡ್ಬೋದು, ತಳಹಂತದಲ್ಲಿ ಎಷ್ಟು ಇದು ಮಾಡ್ಬೋದಲ್ಲ. ಆದರೆ ನೀವು ಬರೀ RSS ಅಂತ ಹೋಗ್ತಿದ್ದೀರಲ್ಲ, ಬಿಡಿ, ನೀವು RSS ಮಾಡ್ಕೊಳ್ಳಿ. ಇವ್ರಿಗೆಲ್ಲ ನ್ಯಾಯ ಯಾರು ಕೊಡಬೇಕು? ನೀವು ಸಮಾಜಕ್ಕೆ ನ್ಯಾಯ ಕೊಟ್ಟು ಗುರುತಿಸ್ಕೊಂಡು ಗೌರವ ಪಡೆಯೋದ್ರ ಬದಲು RSS ಹಿಂದೆ ಓದೋರೆಲ್ಲನೂ ಹೊರಟೋಗ್ಬಿಟ್ಟವ್ರೆ, ನೀವೊಬ್ಬರೇ ಬಾಕಿ ಇರೋದು ಈಗ. ಹಾಗಾದ್ರೆ ಮುಂದೆ ಅವ್ರಿಗೂ ಕೂಡ ಕಷ್ಟ ಅಂತ ಹೇಳ್ತೀರಾ? ಏನ್ ಎಚ್ಚರಿಕೆ ಕೊಡ್ತಿದ್ದೀರಾ ನೀವು? RSS ವಿರುದ್ಧ ಮಾತಾಡಿದ್ರೆ ಸೋಲಿಸ್ತೀವಿ ಅಂತ ಅಲ್ಲ, ಸೋಲ್ಸೋದಲ್ಲ ನಾನು ಹೇಳಿದ್ದು. ನೀವ್ ಯಾಕೆ ತಪ್ಪು ತಿಳ್ಕೊತೀರಿ? ಅಲ್ಲ, ನಿಮ್ಮ ಮಾತಾಡಿ ಗೆಲ್ಲಿ. ನಾನು ಹೇಳ್ತೀನಿ, RSS ಅನ್ನ ವಿರೋಧ ಮಾಡ್ತಾ ಎಲ್ಲಿಂದ ಪ್ರಾರಂಭ ಆಗಿದ್ರು ಯಾರು ಉಳಿದಿಲ್ಲ. ಆದ್ರೆ ಅದೊಂದು ಮಾತ್ರ ಉಳಿದಿದೆಯಲ್ಲ, RSS ಇವತ್ತಿಗೂ ಉಳಿದಿದೆ. ನಾನು ಇನ್ನೂ ಹೇಳ್ತೀನಿ, 1000 ವರ್ಷ ಆದರೂ RSS ಇರುತ್ತೆ ರೀ. ನಾನು ವಿರೋಧ ಮಾಡಿ ಎಷ್ಟು ದಿನ ನಾವೆಲ್ಲ ಹೊರಟೋಗ್ತೀವಿ. RSS ಉಳಿದೇ ಇರ್ತದಲ್ಲ, ಮತ್ತೇನು ಇದು ಮಾಡಿದ ಮೇಲೆ ಹೋರಾಟ ನೇರವಾಗಿ ಮುಗಿಸಿದೆ ಅಂತಾಗಬೇಕು. ನಮ್ಮಿಂದ ಯಾರಿಂದನೂ ಮುಗಿಸೋಕ್ಕಾಗಲ್ರಿ ನಾವು. ಆಮೇಲೆ ತಪ್ಪು ದಾರಿ ಅದು. ನಾವು ದೇಶಭಕ್ತರ ಕೂಟಕ್ಕೆ ನಮ್ಮ ಸಹಕಾರ ಇರಬೇಕು. ಎಲ್ಲೂ ಅನ್ಯಾಯ ಮಾಡಿಲ್ಲ, ಅವರು ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ. ಬರೀ RSS ಅಂತಂದರೆ ಮೆಣಸಿನಕಾಯಿ ಥರ ಆಗದ್ಯಾ ಎಲ್ರಿಗೂ? ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಇದಾಗಿತ್ತು ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರ ಒಂದು ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ನಾಗೇಂದ್ರ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಳೋವರೆಗೂ ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ಬಿಡೋದಿಲ್ಲ ಅಂತ. ಯಾಕಂತೇಳಿದ್ರೆ ಅವರ ಮೇಲೆ ಇರುವಂಥದ್ದು ಭಾಳಷ್ಟು ಗಂಭೀರವಾದಂಥ ಒಂದು ಆರೋಪ. ಚಾರ್ಜ್ ಶೀಟಲ್ಲೂ ಕೂಡ ಅವರ ಮೇಲೆ ಆ ಆರೋಪ ಕೇಳಿಬಂದಿದೆ. ಹೀಗಾಗಿ ಯಾಕೆ ಅವರನ್ನು ಮುಂದುವರಿಸಿದ್ರು, ಅವರು ಅಪ್ರೂವ್ ಆಗ್ತಾರೆ ಅನ್ನುವಂಥ ಒಂದು ಆತಂಕದಿಂದಲೇ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಮಣೆ ಹಾಕಿರುವಂಥದ್ದು. ಇದಷ್ಟೇ ಅಲ್ಲ, ನೈಸ್ ಪ್ರಕರಣ ಆಗಿರ್ಬೋದು, ಬಿಡದಿ ಟೌನ್ಶಿಪ್ ವಿಚಾರ ಆಗಿರ್ಬೋದು,
ಬರಗಾಲದ ವಿಚಾರಗಳನ್ನಾಗಿರ್ಬೋದು ಮುಂದಿನ ವಾರ ಸದನದಲ್ಲಿ ಪ್ರಸ್ತಾಪ ಮಾಡ್ತೀವಿ, ಸರ್ಕಾರವನ್ನು ಕಿವಿ ಹಿಂಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.